ನಿಗೂಢ ವ್ಯಕ್ತಿಗೆ ಸದ್ಯ ಏನೆಲ್ಲ ಕಂಟಕ ಎದುರಾಗಬಹುದು, ಇದೇ ಆತನಿಗೆ ತಿರುಗುಬಾಣ ಆಗುತ್ತಾ ಅನ್ನುವಂತ ಪ್ರಶ್ನೆಯೂ ಕೂಡ ಇದೆ. ಈ ಬಗ್ಗೆ ಮೊದಲಿನಿಂದನೂ ಕೂಡ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಹಿ ಇಸ್ ದ ಪಾರ್ಟ್ ಆಫ್ ಕ್ರೈಮ್ ಅಂತ ಅಡ್ವೊಕೇಟ್ಗಳು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಈತನಿಗೆ ಈ ವಿಚಾರ ತಿರುಗುಬಾಣ ಆಗುತ್ತಾ? ದೂರುದಾರನ ಹಿಂದೆ ಇರುವಂತವ್ರು ಯಾರು? ಅಪಪ್ರಚಾರ ಮಾಡೋದಕ್ಕೆ ಕಾರಣಗಳು ಏನು? ಅಥವಾ ಅಪಪ್ರಚಾರ ಮಾಡೋದಕ್ಕಾಗಿ ಈತನನ್ನು ಕರ್ಕೊಂಡ್ ಬಂದ್ರ? ಆ ವ್ಯಕ್ತಿ ಶವ ಹೂತಿದ್ದು ನಿಜಾನ? ಹಲವಾರು ಪ್ರಶ್ನೆಗಳಿಗೆ ಈಗ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು. ಆ ಬ್ರೈನ್ ಮ್ಯಾಪಿಂಗ್ ನಿಂದ ಉತ್ತರ ಸಿಗ್ಲಿಕ್ಕಿದೆ ಈ ಎಲ್ಲ ಪ್ರಶ್ನೆಗಳಿಗೆ. ನೋಡಿ, ಈತನನ್ನ ಯಾಕೆ ಕರ್ಕೊಂಡು ಬಂದ್ರು? ಈತ ಯಾರು? ಈಗ ಈ ಪ್ರಶ್ನೆಗಳು ಯಾಕೆ ಉದ್ಭವ ಆಗಿದಾವೆ ಅಂತಂದ್ರೆ, ಇಲ್ಲಿವರೆಗೂ ಈತ ತೋರಿಸಿದ ಎಲ್ಲಾ ತೋರಿಸಿದ ಜಾಗ ಮಾತ್ರ ಅಲ್ಲ, ಅಕ್ಕಪಕ್ಕದ ಜಾಗಗಳನ್ನು ಕೂಡ ಅಗಿಯುವಂತ ಕೆಲಸ ಆಯಿತು. ಆದ್ರೆ ಏನ್ ಸಿಕ್ತು? ಏನೂ ಇಲ್ಲ. ಒಂದು ಚಿಕ್ಕ ಮೂಳೆಯೂ ಕೂಡ ಸಿಕ್ಕಿಲ್ಲ. ಹೀಗಾಗಿ ಈ ಅನೇಕ ಅನುಮಾನಗಳು. ನಿಗೂಢ ವ್ಯಕ್ತಿಗೆ ಸದ್ಯ ಏನೆಲ್ಲ ಕಂಟಕ ಎದುರಾಗಬಹುದು, ಇದೇ ಆತನಿಗೆ ತಿರುಗುಬಾಣ ಆಗುತ್ತಾ ಅನ್ನುವಂತ ಪ್ರಶ್ನೆಯೂ ಕೂಡ ಇದೆ. ಈ ಬಗ್ಗೆ ಮೊದಲಿನಿಂದನೂ ಕೂಡ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಹಿ ಇಸ್ ದ ಪಾರ್ಟ್ ಆಫ್ ಕ್ರೈಮ್ ಅಂತ ಅಡ್ವೊಕೇಟ್ಗಳು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಈತನಿಗೆ ಈ ವಿಚಾರ ತಿರುಗುಬಾಣ ಆಗುತ್ತಾ? ದೂರುದಾರನ ಹಿಂದೆ ಇರುವಂತವ್ರು ಯಾರು? ಅಪಪ್ರಚಾರ ಮಾಡೋದಕ್ಕೆ ಕಾರಣಗಳು ಏನು? ಅಥವಾ ಅಪಪ್ರಚಾರ ಮಾಡೋದಕ್ಕಾಗಿ ಈತನನ್ನು ಕರ್ಕೊಂಡ್ ಬಂದ್ರ? ಆ ವ್ಯಕ್ತಿ ಶವ ಹೂತಿದ್ದು ನಿಜಾನ? ಹಲವಾರು ಪ್ರಶ್ನೆಗಳಿಗೆ ಈಗ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು. ಆ ಬ್ರೈನ್ ಮ್ಯಾಪಿಂಗ್ ನಿಂದ ಉತ್ತರ ಸಿಗ್ಲಿಕ್ಕಿದೆ ಈ ಎಲ್ಲ ಪ್ರಶ್ನೆಗಳಿಗೆ. ನೋಡಿ, ಈತನನ್ನ ಯಾಕೆ ಕರ್ಕೊಂಡು ಬಂದ್ರು? ಈತ ಯಾರು? ಈಗ ಈ ಪ್ರಶ್ನೆಗಳು ಯಾಕೆ ಉದ್ಭವ ಆಗಿದಾವೆ ಅಂತಂದ್ರೆ, ಇಲ್ಲಿವರೆಗೂ ಈತ ತೋರಿಸಿದ ಎಲ್ಲಾ ತೋರಿಸಿದ ಜಾಗ ಮಾತ್ರ ಅಲ್ಲ, ಅಕ್ಕಪಕ್ಕದ ಜಾಗಗಳನ್ನು ಕೂಡ ಅಗಿಯುವಂತ ಕೆಲಸ ಆಯಿತು. ಆದ್ರೆ ಏನ್ ಸಿಕ್ತು? ಏನೂ ಇಲ್ಲ. ಒಂದು ಚಿಕ್ಕ ಮೂಳೆಯೂ ಕೂಡ ಸಿಕ್ಕಿಲ್ಲ. ಹೀಗಾಗಿ ಈ ಅನೇಕ ಅನುಮಾನಗಳು. ನಿಗೂಢ ವ್ಯಕ್ತಿಗೆ ಸದ್ಯ ಏನೆಲ್ಲ ಕಂಟಕ ಎದುರಾಗಬಹುದು, ಇದೇ ಆತನಿಗೆ ತಿರುಗುಬಾಣ ಆಗುತ್ತಾ ಅನ್ನುವಂತ ಪ್ರಶ್ನೆಯೂ ಕೂಡ ಇದೆ. ಈ ಬಗ್ಗೆ ಮೊದಲಿನಿಂದನೂ ಕೂಡ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಹಿ ಇಸ್ ದ ಪಾರ್ಟ್ ಆಫ್ ಕ್ರೈಮ್ ಅಂತ ಅಡ್ವೊಕೇಟ್ಗಳು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಈತನಿಗೆ ಈ ವಿಚಾರ ತಿರುಗುಬಾಣ ಆಗುತ್ತಾ? ದೂರುದಾರನ ಹಿಂದೆ ಇರುವಂತವ್ರು ಯಾರು? ಅಪಪ್ರಚಾರ ಮಾಡೋದಕ್ಕೆ ಕಾರಣಗಳು ಏನು? ಅಥವಾ ಅಪಪ್ರಚಾರ ಮಾಡೋದಕ್ಕಾಗಿ ಈತನನ್ನು ಕರ್ಕೊಂಡ್ ಬಂದ್ರ? ಆ ವ್ಯಕ್ತಿ ಶವ ಹೂತಿದ್ದು ನಿಜಾನ? ಹಲವಾರು ಪ್ರಶ್ನೆಗಳಿಗೆ ಈಗ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು. ಆ ಬ್ರೈನ್ ಮ್ಯಾಪಿಂಗ್ ನಿಂದ ಉತ್ತರ ಸಿಗ್ಲಿಕ್ಕಿದೆ ಈ ಎಲ್ಲ ಪ್ರಶ್ನೆಗಳಿಗೆ. ನೋಡಿ, ಈತನನ್ನ ಯಾಕೆ ಕರ್ಕೊಂಡು ಬಂದ್ರು? ಈತ ಯಾರು? ಈಗ ಈ ಪ್ರಶ್ನೆಗಳು ಯಾಕೆ ಉದ್ಭವ ಆಗಿದಾವೆ ಅಂತಂದ್ರೆ, ಇಲ್ಲಿವರೆಗೂ ಈತ ತೋರಿಸಿದ ಎಲ್ಲಾ ತೋರಿಸಿದ ಜಾಗ ಮಾತ್ರ ಅಲ್ಲ, ಅಕ್ಕಪಕ್ಕದ ಜಾಗಗಳನ್ನು ಕೂಡ ಅಗಿಯುವಂತ ಕೆಲಸ ಆಯಿತು. ಆದ್ರೆ ಏನ್ ಸಿಕ್ತು? ಏನೂ ಇಲ್ಲ. ಒಂದು ಚಿಕ್ಕ ಮೂಳೆಯೂ ಕೂಡ ಸಿಕ್ಕಿಲ್ಲ. ಹೀಗಾಗಿ ಈ ಅನೇಕ ಅನುಮಾನಗಳು. ನಿಗೂಢ ವ್ಯಕ್ತಿಗೆ ಸದ್ಯ ಏನೆಲ್ಲ ಕಂಟಕ ಎದುರಾಗಬಹುದು, ಇದೇ ಆತನಿಗೆ ತಿರುಗುಬಾಣ ಆಗುತ್ತಾ ಅನ್ನುವಂತ ಪ್ರಶ್ನೆಯೂ ಕೂಡ ಇದೆ. ಈ ಬಗ್ಗೆ ಮೊದಲಿನಿಂದನೂ ಕೂಡ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಹಿ ಇಸ್ ದ ಪಾರ್ಟ್ ಆಫ್ ಕ್ರೈಮ್ ಅಂತ ಅಡ್ವೊಕೇಟ್ಗಳು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಈತನಿಗೆ ಈ ವಿಚಾರ ತಿರುಗುಬಾಣ ಆಗುತ್ತಾ? ದೂರುದಾರನ ಹಿಂದೆ ಇರುವಂತವ್ರು ಯಾರು? ಅಪಪ್ರಚಾರ ಮಾಡೋದಕ್ಕೆ ಕಾರಣಗಳು ಏನು? ಅಥವಾ ಅಪಪ್ರಚಾರ ಮಾಡೋದಕ್ಕಾಗಿ ಈತನನ್ನು ಕರ್ಕೊಂಡ್ ಬಂದ್ರ? ಆ ವ್ಯಕ್ತಿ ಶವ ಹೂತಿದ್ದು ನಿಜಾನ? ಹಲವಾರು ಪ್ರಶ್ನೆಗಳಿಗೆ ಈಗ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು. ಆ ಬ್ರೈನ್ ಮ್ಯಾಪಿಂಗ್ ನಿಂದ ಉತ್ತರ ಸಿಗ್ಲಿಕ್ಕಿದೆ ಈ ಎಲ್ಲ ಪ್ರಶ್ನೆಗಳಿಗೆ. ನೋಡಿ, ಈತನನ್ನ ಯಾಕೆ ಕರ್ಕೊಂಡು ಬಂದ್ರು? ಈತ ಯಾರು? ಈಗ ಈ ಪ್ರಶ್ನೆಗಳು ಯಾಕೆ ಉದ್ಭವ ಆಗಿದಾವೆ ಅಂತಂದ್ರೆ, ಇಲ್ಲಿವರೆಗೂ ಈತ ತೋರಿಸಿದ ಎಲ್ಲಾ ತೋರಿಸಿದ ಜಾಗ ಮಾತ್ರ ಅಲ್ಲ, ಅಕ್ಕಪಕ್ಕದ ಜಾಗಗಳನ್ನು ಕೂಡ ಅಗಿಯುವಂತ ಕೆಲಸ ಆಯಿತು. ಆದ್ರೆ ಏನ್ ಸಿಕ್ತು? ಏನೂ ಇಲ್ಲ. ಒಂದು ಚಿಕ್ಕ ಮೂಳೆಯೂ ಕೂಡ ಸಿಕ್ಕಿಲ್ಲ. ಹೀಗಾಗಿ ಈ ಅನೇಕ ಅನುಮಾನಗಳು. ನಿಗೂಢ ವ್ಯಕ್ತಿಗೆ ಸದ್ಯ ಏನೆಲ್ಲ ಕಂಟಕ ಎದುರಾಗಬಹುದು, ಇದೇ ಆತನಿಗೆ ತಿರುಗುಬಾಣ ಆಗುತ್ತಾ ಅನ್ನುವಂತ ಪ್ರಶ್ನೆಯೂ ಕೂಡ ಇದೆ. ಈ ಬಗ್ಗೆ ಮೊದಲಿನಿಂದನೂ ಕೂಡ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಹಿ ಇಸ್ ದ ಪಾರ್ಟ್ ಆಫ್ ಕ್ರೈಮ್ ಅಂತ ಅಡ್ವೊಕೇಟ್ಗಳು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಈತನಿಗೆ ಈ ವಿಚಾರ ತಿರುಗುಬಾಣ ಆಗುತ್ತಾ?
ದೂರುದಾರನ ಹಿಂದೆ ಇರುವಂತವ್ರು ಯಾರು, ಅಪಪ್ರಚಾರ ಮಾಡೋದಕ್ಕೆ ಕಾರಣಗಳು ಏನು, ಅಥವಾ ಅಪಪ್ರಚಾರ ಮಾಡೋದಕ್ಕಾಗಿ ಈತನನ್ನು ಕರ್ಕೊಂಡ್ ಬಂದ್ರ, ಆ ವ್ಯಕ್ತಿ ಶವ ಹೂತಿದ್ದು ನಿಜಾನ? ಹಲವಾರು ಪ್ರಶ್ನೆಗಳಿಗೆ ಈಗ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು. ಆ ಬ್ರೈನ್ ಮ್ಯಾಪಿಂಗ್ ನಿಂದ ಉತ್ತರ ಸಿಗ್ಲಿಕ್ಕಿದೆ ಈ ಎಲ್ಲ ಪ್ರಶ್ನೆಗಳಿಗೆ. ನೋಡಿ, ಈತನನ್ನ ಯಾಕೆ ಕರ್ಕೊಂಡು ಬಂದ್ರು, ಈತ ಯಾರು, ಈಗ ಈ ಪ್ರಶ್ನೆಗಳು ಯಾಕೆ ಉದ್ಭವ ಆಗಿದಾವೆ ಅಂತಂದ್ರೆ, ಇಲ್ಲಿವರೆಗೂ ಈತ ತೋರಿಸಿದ ಎಲ್ಲಾ ತೋರಿಸಿದ ಜಾಗ ಮಾತ್ರ ಅಲ್ಲ, ಅಕ್ಕಪಕ್ಕದ ಜಾಗಗಳನ್ನು ಕೂಡ ಅಗಿಯುವಂತ ಕೆಲಸ ಆಯಿತು. ಆದ್ರೆ ಏನ್ ಸಿಕ್ತು? ಏನೂ ಇಲ್ಲ. ಒಂದು ಚಿಕ್ಕ ಮೂಳೆಯೂ ಕೂಡ ಸಿಕ್ಕಿಲ್ಲ. ಹೀಗಾಗಿ ಈ ಅನೇಕ ಅನುಮಾನಗಳು. ನಿಗೂಢ ವ್ಯಕ್ತಿಗೆ ಸದ್ಯ ಏನೆಲ್ಲ ಕಂಟಕ ಎದುರಾಗಬಹುದು, ಇದೇ ಆತನಿಗೆ ತಿರುಗುಬಾಣ ಆಗುತ್ತಾ ಅನ್ನುವಂತ ಪ್ರಶ್ನೆಯೂ ಕೂಡ ಇದೆ. ಈ ಬಗ್ಗೆ ಮೊದಲಿನಿಂದನೂ ಕೂಡ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಹಿ ಇಸ್ ದ ಪಾರ್ಟ್ ಆಫ್ ಕ್ರೈಮ್ ಅಂತ ಅಡ್ವೊಕೇಟ್ಗಳು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಈತನಿಗೆ ಈ ವಿಚಾರ ತಿರುಗುಬಾಣ ಆಗುತ್ತಾ? ದೂರುದಾರನ ಹಿಂದೆ ಇರುವಂತವ್ರು ಯಾರು, ಅಪಪ್ರಚಾರ ಮಾಡೋದಕ್ಕೆ ಕಾರಣಗಳು ಏನು, ಅಥವಾ ಅಪಪ್ರಚಾರ ಮಾಡೋದಕ್ಕಾಗಿ ಈತನನ್ನು ಕರ್ಕೊಂಡ್ ಬಂದ್ರ, ಆ ವ್ಯಕ್ತಿ ಶವ ಹೂತಿದ್ದು ನಿಜಾನ? ಹಲವಾರು ಪ್ರಶ್ನೆಗಳಿಗೆ ಈಗ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು. ಆ ಬ್ರೈನ್ ಮ್ಯಾಪಿಂಗ್ ನಿಂದ ಉತ್ತರ ಸಿಗ್ಲಿಕ್ಕಿದೆ ಈ ಎಲ್ಲ ಪ್ರಶ್ನೆಗಳಿಗೆ. ನೋಡಿ, ಈತನನ್ನ ಯಾಕೆ ಕರ್ಕೊಂಡು ಬಂದ್ರು, ಈತ ಯಾರು, ಈಗ ಈ ಪ್ರಶ್ನೆಗಳು ಯಾಕೆ ಉದ್ಭವ ಆಗಿದಾವೆ ಅಂತಂದ್ರೆ, ಇಲ್ಲಿವರೆಗೂ ಈತ ತೋರಿಸಿದ ಎಲ್ಲಾ ತೋರಿಸಿದ ಜಾಗ ಮಾತ್ರ ಅಲ್ಲ, ಅಕ್ಕಪಕ್ಕದ ಜಾಗಗಳನ್ನು ಕೂಡ ಅಗಿಯುವಂತ ಕೆಲಸ ಆಯಿತು. ಆದ್ರೆ ಏನ್ ಸಿಕ್ತು? ಏನೂ ಇಲ್ಲ. ಒಂದು ಚಿಕ್ಕ ಮೂಳೆಯೂ ಕೂಡ ಸಿಕ್ಕಿಲ್ಲ. ಹೀಗಾಗಿ ಈ ಅನೇಕ ಅನುಮಾನಗಳು. ನಿಗೂಢ ವ್ಯಕ್ತಿಗೆ ಸದ್ಯ ಏನೆಲ್ಲ ಕಂಟಕ ಎದುರಾಗಬಹುದು, ಇದೇ ಆತನಿಗೆ ತಿರುಗುಬಾಣ ಆಗುತ್ತಾ ಅನ್ನುವಂತ ಪ್ರಶ್ನೆಯೂ ಕೂಡ ಇದೆ. ಈ ಬಗ್ಗೆ ಮೊದಲಿನಿಂದನೂ ಕೂಡ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಹಿ ಇಸ್ ದ ಪಾರ್ಟ್ ಆಫ್ ಕ್ರೈಮ್ ಅಂತ ಅಡ್ವೊಕೇಟ್ಗಳು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಈತನಿಗೆ ಈ ವಿಚಾರ ತಿರುಗುಬಾಣ ಆಗುತ್ತಾ? ದೂರುದಾರನ ಹಿಂದೆ ಇರುವಂತವ್ರು ಯಾರು, ಅಪಪ್ರಚಾರ ಮಾಡೋದಕ್ಕೆ ಕಾರಣಗಳು ಏನು, ಅಥವಾ ಅಪಪ್ರಚಾರ ಮಾಡೋದಕ್ಕಾಗಿ ಈತನನ್ನು ಕರ್ಕೊಂಡ್ ಬಂದ್ರ, ಆ ವ್ಯಕ್ತಿ ಶವ ಹೂತಿದ್ದು ನಿಜಾನ? ಹಲವಾರು ಪ್ರಶ್ನೆಗಳಿಗೆ ಈಗ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು. ಆ ಬ್ರೈನ್ ಮ್ಯಾಪಿಂಗ್ ನಿಂದ ಉತ್ತರ ಸಿಗ್ಲಿಕ್ಕಿದೆ ಈ ಎಲ್ಲ ಪ್ರಶ್ನೆಗಳಿಗೆ. ನೋಡಿ, ಈತನನ್ನ ಯಾಕೆ ಕರ್ಕೊಂಡು ಬಂದ್ರು, ಈತ ಯಾರು, ಈಗ ಈ ಪ್ರಶ್ನೆಗಳು ಯಾಕೆ ಉದ್ಭವ ಆಗಿದಾವೆ ಅಂತಂದ್ರೆ, ಇಲ್ಲಿವರೆಗೂ ಈತ ತೋರಿಸಿದ ಎಲ್ಲಾ ತೋರಿಸಿದ ಜಾಗ ಮಾತ್ರ ಅಲ್ಲ, ಅಕ್ಕಪಕ್ಕದ ಜಾಗಗಳನ್ನು ಕೂಡ ಅಗಿಯುವಂತ ಕೆಲಸ ಆಯಿತು. ಆದ್ರೆ ಏನ್ ಸಿಕ್ತು? ಏನೂ ಇಲ್ಲ. ಒಂದು ಚಿಕ್ಕ ಮೂಳೆಯೂ ಕೂಡ ಸಿಕ್ಕಿಲ್ಲ. ಹೀಗಾಗಿ ಈ ಅನೇಕ ಅನುಮಾನಗಳು.